ನಂತರ ಗೋಕಾಕ್ ಆಗೋದು ಕಾರಣ ಅಂದ್ರೆ ಆವತ್ತಿನ ಎ ಬಿ ಪಾಟೀಲರು ಮತ್ತು ನಮ್ಮ ಅದ್ರ ಜೊತೆಗೆ ಅವರ ಮಿತ್ರರಾದಂಥ ಅಥವಾ ಅವರ ಸಂಬಂಧಿಸಿರೋ ಏನಂತಿರೋ ಉಮೇಶ್ ಕತ್ತಿ ಅವರು ಕೂಡ್ಕೊಂಡು ರಾಜಕೀಯ ಮಾಡಿದಂಥವ್ರು, ನಂತರ ರಾಜಕೀಯ ವೈರಿ ಆದಂಥವ್ರು, ಆ ಮಾತು ಬೇರೆ. ಆದರೂ ಅವರಿಬ್ಬರ ಒತ್ತಾಯದಿಂದ ಚಿಕ್ಕೋಡಿ ಸಹಿತ ಅಂಥ ಜಿಲ್ಲೆ ಘೋಷಣೆ ಆಗುವಂಥ ಆಗಿದ್ದಂಥ ಸಾಧನೆ ಅದು ಹೆಸರುಗಳಿತ್ತು. ಆದರೆ ಕಾಲ ಅದು ಮಾಡಿಕೊಡಲಿಲ್ಲ. ಯಾಕೆಂದರೆ ಘೋಷಣೆ ಮಾಡೋದು ಎರಡೂ ಮಾಡೋದಿತ್ತು, ಚಿಕ್ಕೋಡಿ ಇತ್ತು, ಗೋಕಾಕ್ ಬಿಟ್ಟು ಚಿಕ್ಕೋಡಿನ ಮಾಡಿದರೆ ಅದು ಮತ್ತೆ ದುಮ್ಮಿಡಿ ಹೇಳ್ತದೆ ಅಂತ ತಿಳ್ಕೊಂಡು ಅದು ಮುಂದಾಯಿತು. ಜೊತೆಗೆ ನಮ್ಮ ಬೈಲೊಂಗಲ ಅದು ಸಹಿತ ಅದು ಅದೇ ರೀತಿ ಬೆಳಗಾವಿ ಕನ್ನಡ ಹೋರಾಟಗಾರರು ಇವೆಲ್ಲ ಕುಡ್ಕೊಂಡು ಬಿದ್ದು ಹೋಗ್ಬಿಡ್ತು ಎರಡೂ. ಆದರೆ ಇವತ್ತು ಅದು ಕಡಿಮೆ ಆಗ್ಯದ. ಎಲ್ಲರೂ ಅಂತ ಇದ್ದಾರೆ ನಾವು ನಮ್ಮ ಬೆಳಗಾವಿ ಉಳಿಸ್ಕೊಳ್ತೀವಿ ಮತ್ತು ಜಿಲ್ಲಾ ಘೋಷಣೆ ಮಾಡೋದು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ರೀತಿ ಜನ ಮೂಮೆಂಟ್, ಮಾಸ್ ಮೂಮೆಂಟ್ ಹಾಗೂ ಎಲ್ಲ ಸಾಧ್ಯ ಇರೋದ್ರಿಂದ ಸತೀಶ್ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ. ಅವರು ಮೋಸ್ಟ್ಲಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಎಲ್ಲ ಜನರದು. ಮಾಡಲಿ ಅನ್ನೋದು ನಮ್ಮ ಸಹಿತ ಎಲ್ಲರದ್ದು ಒತ್ತಡ, ಪ್ರೀತಿ, ಹಾರೈಕೆ ಅಂತ ಹೇಳ್ತಾ ಏನೋ ಆಗಲಿ ಜಿಲ್ಲೆ ಘೋಷಣೆ ಆಗಲಿ ಜಲ್ದಿ ಆಗಲಿ ಅನ್ನುವಂಥದ್ದು, ಜಿಲ್ಲೆ ವಿಭಜನೆ ಆಗಲಿ ಅನ್ನುವಂಥದ್ದು ಮಾತು ಭಾಳ ಕೇಳಿ ಬರ್ತಾ ಇದ್ದಾವೆ. ಮೋಸ್ಟ್ಲಿ ಅದು ಆಗ್ತದೆ ಅನ್ನುವಂಥ ವಿಶ್ವಾಸ ಮೂಡಿ ಬರ್ತಾ ಇದೆ. ಆ ದಿಶೆಯಲ್ಲೇ ಸತೀಶ್ ಮತ್ತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅದು ಸತ್ಯ ಆಗಲಿ, ಜಲ್ದಿ ಘೋಷಣೆ ಆಗಲಿ ಅಂತ ಹೇಳ್ತಾ ಡಿಸೆಂಬರ್ 31 ಚಿಕ್ಕೋಡಿ, ಗೋಕಾಕ್, ಅಥಣಿ, ಬೈಲಹೊಂಗಲ ಜಿಲ್ಲಾ ಘೋಷಣೆ ಆಗ್ಬೋದ ನೋಡೋಣ ಅಂತ ಹೇಳ್ತಾ ನಮಗೆ ಬಂದಂಥ ಸುದ್ದಿಗಳು ಆದ್ರೆ ಮಾಡಿದ್ವಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಡೆ ವಂದನೆಗಳು.